ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಮೈ ಫುಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನೊಂದು ಡಿಫ್ರೆಂಟ್ ಪನ್ನೀರ್ ಸ್ಯಾಂಡ್ವಿಚ್ ಮಾಡಾಕೊಂತೀನಿ. ಮಸ್ತ್ ಕ್ರಿಸ್ಪಿ ಟೇಸ್ಟಿ ಭಾಳ ಟೇಸ್ಟ್ ಆಗ್ತಾವೆ. ಪನ್ನೀರ್ ಹಾಕಿರೋದ್ರಿಂದ ಪ್ರೋಟೀನ್ ಇರುತ್ತಲ್ಲ, ಮಕ್ಕಳೆಲ್ಲ ತಿನ್ಬೋದು, ದೊಡ್ಡವರು ತಿನ್ಬೋದು. ಒಂದು ಟೈಮ್ ಬ್ರೇಕ್ಫಾಸ್ಟು ಅಥವಾ ಸಾಯಂಕಾಲ ಸ್ನ್ಯಾಕ್ಸ್ ಥರ ಒಂದೊಂದು ಪೀಸ್ ತಿನ್ಬೋದು. ಭಾಳ ಟೇಸ್ಟ್ ಆಗ್ಯಾವು. ಹೆಂಗೆ ಮಾಡೋದು ನೋಡೋಣ ಬರ್ರಿ. ನೀವು ಒಂದು ಸಲ ಮಾಡಿ ನೋಡಿರಿ. ಭಾಳ ಕ್ರಿಸ್ಪಿ ಟೇಸ್ಟ್ ಆಗ್ಯಾವ. ಪನ್ನೀರ್ ಇರುತ್ತಲ್ಲ, ಭಾಳ ಟೇಸ್ಟ್ ಆಗ್ಯಾವು. ಹೆಂಗೆ ಮಾಡೋದು ಬರ್ರಿ ನೋಡೋಣ. ಮೊದಲು ಒಂದು ಪಾತ್ರೆಗೆ ಒಂದು 2-3 ಸ್ಪೂನು ಎಣ್ಣೆ ಹಾಕ್ಕೊತೀನಿ. ನಿಮ್ಗೆ ಎಷ್ಟು ಬೇಕಷ್ಟು ಕ್ವಾಂಟಿಟಿ ಮೇಲೆ ನಿಮಗೆ ಡಿಪೆಂಡ್. ನಾವೊಂದು 3 ಸ್ಪೂನ್ ಎಣ್ಣೆ ಹಾಕ್ಕೊಂಡೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕೋರಿ. ಆಮೇಲೆ ಇದಕ್ಕೆ 1 ಕಪ್ಪು ಸಣ್ಣಗೆ ಕಟ್ ಮಾಡಿರುವಂಥ ಈರುಳ್ಳಿ ಹಾಕ್ಕೊಳಕೊಂತೀನಿ. ಸ್ವಲ್ಪ ಸಣ್ಣಗೆ ಕಟ್ ಮಾಡೀನಿ. ಒಂದು ಈರುಳ್ಳಿ ತೊಗೊಂಡೀನಿ. ಇದನ್ನು ಒಂದು ನಿಮಿಷ ಫ್ರೈ ಮಾಡ್ಕೊರಿ. ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ಥರ. ಪೂರ ಇದೂ ಬೇಡ, ಡಾರ್ಕ್ ಆಗೋದು ಬೇಡ. ಅದಕ್ಕೆ ಅರ್ಧ ಕಪ್ಪು ಕ್ಯಾಪ್ಸಿಕಮ್ ಸಿಮ್ಲಾ ಮಿರ್ಚಿ ಹಾಕ್ಕೊಳಕೊಂತೀನಿ. ಸಿಮ್ಲಾ ಮಿರ್ಚಿ, ದೊಡ್ಡ ಮೆಣಸಿನ್ಕಾಯಿ, ಇದನ್ನು 1 ನಿಮಿಷ ಫ್ರೈ ಮಾಡ್ಕೊಳ್ರಿ. 1 ನಿಮಿಷ ಬಾಡಿಸ್ಕೊರಿ. ಅದಕ್ಕೆ ಅರ್ಧ ಸ್ಪೂನಷ್ಟು ಗ್ರೀನ್ ಚಿಲ್ಲಿ ಪೇಸ್ಟ್ ಹಾಕ್ಕೊಳಕೊಂತೀನಿ ಖಾರಕ್ಕೋಸ್ಕರ. ನೀವು ರೆಡ್ ಚಿಲ್ಲಿನ ಯೂಸ್ ಮಾಡ್ಬೋದು, ನಿಮ್ಗೆ ಎಷ್ಟು ಬೇಕಷ್ಟು ಯೂಸ್ ಮಾಡ್ಕೊರಿ. ನಾನು ಒಂದು 8 ಬ್ರೆಡ್ಡಿಗೆ ಮಾಡಾಕೊಂತೀನಿ, ಹಾಗಾಗಿ ಅರ್ಧ ಸ್ಪೂನ್ ಹಾಕ್ಕೊಂಡೀನಿ. ಅರ್ಧ ಸ್ಪೂನು ಗರಂ ಮಸಾಲ, ಆಮೇಲೆ ಅರ್ಧ ಸ್ಪೂನು ಕೊರಿಯಂಡ್ರ್ ಪೌಡ್ರ್, ಇದು ಧನಿಯಾ ಪೌಡ್ರ್ ಅಂತೀವಲ್ಲ, ಅದನ್ನು ಹಾಕ್ಕೊಂತೀನಿ ಅರ್ಧ ಸ್ಪೂನು ಟೇಸ್ಟ್ಗೋಸ್ಕರ. ಇದಕ್ಕೆ ನೀವು ಜೀರಾ ಪೌಡ್ರು, ಚಾಟ್ ಮಸಾಲನೂ ಹಾಕ್ಕೋಬೋದು. ನಾನು ಗರಂ ಮಸಾಲ ಮತ್ತು ಕೊರಿಯಂಡ್ರ್ ಪೌಡ್ರ್ ಅಷ್ಟೇ ಯೂಸ್ ಮಾಡಾಕೊಂತೀನಿ. 1 ಚಿಟಿಕೆಯಷ್ಟು ಅರಿಶಿಣ ಪುಡಿ ಹಾಕ್ಕೊರಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊರಿ. ಆಮೇಲೆ ಚೆಂದಾಗಿ ಮಿಕ್ಸ್ ಮಾಡ್ಕೊರಿ. 2 ನಿಮಿಷ ಮಿಕ್ಸ್ ಮಾಡಿಕೊಂಡು 2 ನಿಮಿಷ ಫ್ರೈ ಮಾಡ್ಕೊರಿ. ಎಲ್ಲ ಕೂಡ್ಕೋಬೇಕು. ಇದು ಒರಿಗೆನೋ ಪಿಜ್ಜಾಗೆ ಹಾಕ್ತಾರಲ್ಲ ಅದು. 1 ಸಸೆಟ್ ಒರಿಗೆನೋ ಹಾಕ್ಕೊಳಕೊಂತೀನಿ. ಟೇಸ್ಟ್ ಮಸ್ತ್ ಬರ್ತೈತದು. ಆಮೇಲೆ 100 ಗ್ರಾಮ್ ಪನ್ನೀರ್ ಗ್ರೇಟ್ ಮಾಡಿ ಇಟ್ಕೊಂಡಿನಿ ಪನ್ನೀರನ್ನ. ಅದನ್ನು ಮಿಕ್ಸ್ ಮಾಡಿಕೊಂಡು 2 ನಿಮಿಷ ಚೆಂದಾಗಿ ಒಂದು ನಿಮಿಷದಾಗ ಮಿಕ್ಸ್ ಆಗ್ತೈತಿ. ನೋಡಿರಿ ಎಷ್ಟು ಭಾರಿ ಟೇಸ್ಟ್ ಬರ್ತೈತಿ. ನೋಡಿರಿ, ಒಂದು ಸಲ ಮಾಡಿ ನೋಡಿರಿ. ಈ ಥರ ಚೆಂದಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊರಿ, ಎಲ್ಲ ಕೂಡುವಂಗೆ. ಆಮೇಲೆ ಮೇಲೆ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಇದನ್ನು ಹಾಕೋರಿ, ಲೀವ್ಸ್ ಕೊತ್ತಂಬರಿ ಹಾಕೋರಿ, ಕಟ್ ಮಾಡಿ ಸಣ್ಣ ಕಟ್ ಮಾಡಿರೋದನ್ನು. ಮತ್ತು 1 ನಿಮಿಷ ಮಿಕ್ಸ್ ಮಾಡಿದರೆ ಮುಗೀತು. ನೋಡಿರಿ, ನೋಡೋಕೆ ಎಷ್ಟು ಚಂದ ಕಾಣಕತ್ತೈತಿ. ಟೇಸ್ಟೂ ಭಾರಿ ಚಲೋ ಆಗೈತಿ, ಮಸ್ತ್ ಆಗೈತಿ. ಇದನ್ನು ಸ್ವಲ್ಪ ಆರಕ್ಕೆ ಬಿಡ್ರಿ. ಈ ಕಡೆ ಇನ್ನೊಂದು ಫ್ಯಾನ್ಗೆ 1 ಸ್ಪೂನು ತುಪ್ಪ ಹಾಕೋರಿ. ನಾನು ಇಲ್ಲೇನು ಮಾಡ್ತೀನಿ ಅಂದ್ರೆ ಬ್ರೆಡ್ ಫ್ರೈ ಮಾಡ್ಕೊತೀನಿ. ನೋಡಿರಿ, ಬ್ರೆಡ್ ತೊಗೊಂಡಿನಲ್ಲ. ಈಗ ನೋಡಿರಿ, ತುಪ್ಪದಾಗ ಬ್ರೆಡ್ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗುವಂಗೆ ಬೇಯಿಸ್ಕೊತೀನಿ ಈ ಸೈಡು. ಮೇಲೆ ಇದಕ್ಕೂ 1 ಸ್ಪೂನ್ ತುಪ್ಪ ಹಾಕಿರಿ. ಈ ಸೈಡೂ ಬೇಯಿಸ್ಕೋಬೇಕು. 2 ಸೈಡು ತುಪ್ಪ ಹಾಕಿ ಬೇಯಿಸ್ಕೋಬೇಕು. ಅದಕ್ಕೆ ನಾನು ಮೇಲೆ ತುಪ್ಪ ಹಾಕ್ಕೊಳಕೊಂತೀನಿ. ಈಗ ಇದನ್ನು ಉಲ್ಟಾ ಹಾಕಿರಿ. ಇದನ್ನು 1 ನಿಮಿಷ ಗೋಲ್ಡನ್ ಬ್ರೌನ್ ಆಗುವಂಗೆ ಈ ಥರ ಬೇಯಿಸ್ಕೊರಿ. ಬೇಯಿಸ್ಕೊಂಡು ಇದನ್ನು ತೆಗೆದಿಟ್ಬಿಡ್ರಿ. ಇದನ್ನು ಎತ್ತಿಡ್ರಿ. ಸೇಮ್ ಪ್ರೊಸೀಜರ್ ಇನ್ನೊಂದು ಬ್ರೆಡ್ನ ಬೇಯಿಸ್ಕೋಬೇಕು. ಇನ್ನೊಂದು ಬ್ರೆಡ್ ಫ್ರೈ ಮಾಡ್ಕೊರಿ. ಇನ್ನೊಂದು ಸ್ಪೂನ್ ತುಪ್ಪ ಹಾಕಿದೆ, ಅದಕ್ಕೆ ಇನ್ನೊಂದು ಬ್ರೆಡ್ನ ಬೇಯಿಸ್ಕೊಳ್ರಿ ಗೋಲ್ಡನ್ ಬ್ರೌನ್ ಆಗುವಂಗೆ. ಹೌದಾ, ನೋಡಿರಿ, ಈಗ ಈ ಥರ ಎಲ್ಲ ಮಾಡಿದ್ರೆ ಬೇಗ ಇದಾಗುತ್ತೆ. ಆಮೇಲೆ ಇದಕ್ಕೊಂದು ಸ್ಪೂನ್ ಮೇಲೆ ತುಪ್ಪ ಹಾಕಿ ಅದನ್ನು ಉಲ್ಟಾ ಹಾಕಿರಿ. ವಾಪಸ್ ತಿರುಗಿಸಿ ಹಾಕಿ ಈಗ ಇದ್ರ ಮೇಲೆ ಬಾಜಿ ಹಾಕೋಣಂತ. ಅಂದರೆ 2 ಸೈಡೂ ರೋಸ್ಟ್ ಆಗ್ಲಂತ ಈ ಥರ ಮಾಡಿದೆ. ಈಗ ನೋಡಿರಿ, ಈಗ ಹಾಕಿದ ತಕ್ಷಣ ಇದ್ರ ಮೇಲೆ ಬಾಜಿ ಹಾಕೋನು. ರೆಡಿ ಮಾಡಿಟ್ಟಿದ್ವಲ್ಲ ಪನ್ನೀರ್ ಬಾಜಿನ, ಅದನ್ನು ಹಾಕೋನು. ಈಗ ನಿಮ್ಗೆ ಎಷ್ಟು ಬೇಕಷ್ಟು ಫಿಲ್ ಮಾಡ್ಕೊರಿ ಬ್ರೆಡ್ ಮೇಲೆ. ನೋಡಿರಿ, ಈ ಥರ ಫಿಲ್ ಮಾಡಿಕೊಂಡು ಇದ್ರ ಮೇಲೆ ಇನ್ನೊಂದು ಬೇಯಿಸಿಟ್ಟಿವಲ್ಲ, ಈಗ ಚೆಂದಾಗಿ ಸ್ಪ್ರೆಡ್ ಮಾಡಿಕೊಂಡು ಇದನ್ನು ಬೇಯಿಸಿಟ್ಟಿವಲ್ಲ ಆ ಬ್ರೆಡ್ ಇಡ್ರಿ. ಇವು ಎರಡನ್ನೂ ಸ್ವಲ್ಪ ಪ್ರೆಸ್ ಆಗಬೇಕು. ಅದಕ್ಕೋಸ್ಕರ ನಾನು ಒಂದು ಪ್ಲೇಟ್ ಇಟ್ಟು ಭಾರವಾದದ್ದು ನಾನು ಕುಟ್ಟಾಣಿ ಇಡ್ತೀನಿ. ಬೆಳ್ಳುಳ್ಳಿ ಪೇಸ್ಟ್ ಅದು ಜಾಸ್ತಿವಲ್ಲ, ಕುಟ್ಟಾಣಿ ಅದನ್ನ ಇಟ್ಟು ಸ್ವಲ್ಪ ಒಂದು 10 ಸೆಕೆಂಡ್ ಪ್ರೆಸ್ ಮಾಡಿದ್ರೆ 2 ಬ್ರೆಡ್ಡು ಕಂಪ್ರೆಸ್ ಆಗ್ತಾವೆ. ಆವಾಗ ಬ್ರೆಡ್ಡು ಓಪನ್ ಆಗಲ್ಲ, ಚೆಲ್ಲಲ್ಲ, ಒಳಗೆ ಬಾಜಿ ಎಲ್ಲ ಹೊರಗೆ ಬರಲ್ಲ. ಅದಕ್ಕೋಸ್ಕರ ಪ್ರೆಸ್ ಆಗ್ಲಂತ ಈ ಥರ ಇಟ್ಟೀನಿ. ನೋಡಿರಿ, ಈಗ ತೆಗಿತೀನಿ. ಎಷ್ಟು ಚಂದ ಅಂಟ್ಕೊಂಡವು ಒಂದಕ್ಕೊಂದು. ನೋಡಿರಿ, ಪರ್ಫೆಕ್ಟ್ ಬಂದವು, ಕ್ರಿಸ್ಪಿ ಆಗ್ಯಾವು, ತುಂಬ ಟೇಸ್ಟಿ ಆಗ್ಯಾವು. ನೀವು ಒಂದು ಸಲ ಮಾಡಿ ನೋಡಿರಿ ಯಾವ ಥರ ಮಾಡಬೇಕಂತ. ನೋಡಿರಿ, ನಾನು ಈಗ ಕಟ್ ಮಾಡಿ ನಿಮ್ಗೆ ತೋರಿಸ್ತೀನಿ ಯಾವ ಥರ. ನೋಡಿರಿ, ಒಂದಕ್ಕೊಂದು ಅಂಟ್ಕೊಂಡವು, ಬಾಜಿ ಎಲ್ಲ ಹೊರಗೆ ಬರೋಲ್ಲ. ಈಗ ನೋಡಿರಿ, ಕಟ್ ಮಾಡ್ತೀನಂತ ಎಷ್ಟು ಚಲೋ ಆಗ್ಯಾವಂತ. ನೀವು ಮಾಡಿ ನೋಡಿರಿ, ನಿಮ್ಮ ಮನೆಗೆ ಎಲ್ಲರೂ ಇಷ್ಟಪಡ್ತಾರೆ. ಹೌದಾ, ನೋಡಿರಿ, ಮಸ್ತ್ ಆಗ್ಯಾವ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ನಮಸ್ಕಾರ.